ಸರ್ ಎಲ್ಲೋ ಒಂದು ಕಡೆ BBMP ಎಲೆಕ್ಷನ್ಸ್ಗೆ ಒಂದು ಮೂಲಗಳು ಹೇಳೋ ಪ್ರಕಾರ ಇಲ್ಲಿರ್ತಕ್ಕಂಥ ಬೆಂಗಳೂರಿನ 28 ಶಾಸಕರೇ BBMPಯ ಚುನಾವಣೆ ಮುಂದೂಡಿಕೆ ಕಾರಣ ಅನ್ನೋದು ಇದಕ್ಕೇನು ಹೇಳ್ತೀರಿ? ಅವರು ಹೇಳ್ತಾರೆ, ನೇರವಾಗಿ ನಾವು ಕಂಡಿಲ್ಲ. ಶಾಸಕರೆಲ್ಲ ಸೇರಿ ಒಟ್ಟಾಗಿ ಸ್ಟಾಪ್ ಮಾಡ್ತಾರೆ ಅಂತ ನಾವು ಕಣ್ಣಿಗೆ ನೋಡಿಲ್ಲ. ಅದನ್ನು ಎಲ್ಲ ಮಾತಾಡೋದನ್ನು ನಾವು ಒಪ್ಕೋಬೇಕಾಗ್ತದೆ. ಮಾಡಿದಾದ್ಮೇಲೆ ಚುನಾವಣೆ ಅಧಿಕಾರಿಗಳಿದ್ದಾರೆ, ಸರ್ಕಾರ ಐತೆ, ಕಾನೂನು ಇದೆ, ಈಗೆಲ್ಲವನ್ನೂ ಮಾಡ್ಕೊಂಡು ಮುಂದೂಡ್ತಾ ಇದ್ದಾರೆ, ಉದ್ದೇಶವಾಗಿ ಮುಂದೂಡ್ತಾ ಇದ್ದಾರೆ. ಬಟ್ ನಿಮ್ಮ BJP ಗೌರ್ಮೆಂಟ್ ಇತ್ತಲ್ಲ ಸರ್, ಬೊಮ್ಮಾಯಿ CM ಇದ್ದರು, ಅವಾಗಲೇ ಮಾಡಬಹುದಾಗಿತ್ತು. ಬೊಮ್ಮಾಯಿ CM ಇದ್ದಾಗೂ ಮಾಡೋದಾಗಿತ್ತು, ಯಡಿಯೂರಪ್ಪ ಇದ್ದಾಗೂ ಮಾಡೋದು. ಮಾಡಿದರೆ ಮಾತ್ರ ಬೆಂಗಳೂರು ಪೂರ್ತಿ ಇಡ್ತಾ ಬಂದಿರೋದು. ಮೇಯರ್ ನಮ್ಮವರಾಗಿತ್ತಿದ್ರು ಇವತ್ತು. ಬಟ್ ಎಲ್ಲೋ ಒಂದು ಕಡೆ BJP ಸೋಲಕ್ಕೆ ಅದು ಕಾರಣ ಅಂತೀರಾ? ಬೆಂಗಳೂರಲ್ಲಿ ಹಂಗಾಗಿಲ್ಲ. ಬೆಂಗಳೂರಲ್ಲಿ ಮಾಡದೇ ಹೋದರೂ ಕೂಡ BJP ಅಪ್ಪರ್ ಹ್ಯಾಂಡ್ ಇದೆ. ಹೊರಗಡೆ ಎಲ್ಲ ಒಂದು ಕಡೆ ಹೊರಗಡೆ ಅಂದರೆ ಸ್ಥಳೀಯ ಸಂಸ್ಥೆಯನ್ನು ಮುಂದೂಡ್ಕೊಂಡ್ಬಂದರು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮಾಡಿಲ್ಲ. ಜಿಲ್ಲಾ ತಾಲೂಕು ಪಂಚಾಯತಿ ಮಾಡಿದ್ರಿ ಇವರು. ನಿಜವಾಗಿ ಈ ಮಟ್ಟಕ್ಕೆ ಆಗ್ತಿರಲಿಲ್ಲ. ಅಲ್ಲಿ ಲೀಡರ್ಗಳು ಇರ್ತಿದ್ರು, ಜನ ಇರ್ತಿದ್ರು, ಸರ್ಕಾರ ತಗೊಂಡು ಸವಲತ್ತು ತೊಗೊಂಡೋಗಿ ಜನಕ್ಕೆ ಮುಟ್ಟಿಸೋರು. ಮುಟ್ಟಿಸಿದಾಗ ಏನಾಗ್ತಿತ್ತು, ಆಟೋಮೆಟಿಕ್ಕಾಗಿ ಒಲವು ಬರ್ತಿದ್ದು ಪಕ್ಷದ ಮೇಲೆ. ಹಾಗಾಗಿ ಮಾಡಲಿಲ್ಲ, ಮಾಡೋಕ್ಕಾಗಿತ್ತು. ನೀವೆಲ್ಲ ಒಂದು ಕಡೆ JDSಯಿಂದ BJP ಪಕ್ಷಕ್ಕೆ ಶಾಸಕರ ಜೊತೆ ವಲಸೆ ಬಂದವರು. ಬಟ್ BJP ಸಿದ್ಧಾಂತ ನಿಮಗೆ ಹೊಂದಿಕೆ ಆಗ್ತಾ ಇದೆಯಾ? ಇಲ್ಲ ಸರ್, ನಾನು BJP ಸಿದ್ಧಾಂತ ನಮಗೆ ಬೇಕು ಬೇಡ ಅಂತ ಗೊತ್ತಿಲ್ಲ. ನಾವು JDSಲ್ಲಿ ನಾನು ಅಧ್ಯಕ್ಷನಾಗಿದ್ದೆ, ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷ ಆಗಿದೆ. 8 ವರ್ಷ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಅಲ್ಲಿ ಎಲ್ಲವನ್ನು ಕೆಲಸ ಮಾಡ್ಕೊಂಡ್ಬಂದ್ವಿ. ಗೋಪಾಲಣ್ಣವರು ಸ್ವಲ್ಪ ಏನೋ ಮನಸ್ತಾಪ ಬಂದು ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋದಾಗ ನಾವೆಲ್ಲರೂ ಕೂಡ 70 ಭಾಗ, ಇಡೀ ಕ್ಷೇತ್ರ 70 ಭಾಗ ಗೋಪಾಲಣ್ಣ ಜೊತೆ ಕೊಟ್ವಿ. ನಾವು ಉಳ್ಕೊಂಡ್ವಿ ಶಾಸಕರ ಜೊತೆ. ಮತ್ತು ಚುನಾವಣೆ ಆಯಿತು, ಗೆದ್ದರು. ಜೊತೆ ಅಷ್ಟೂ ಜನ 70 ಜನ ಏನು ಬಂದಿದೆ, 70% ಏನು ಬಂದಿದ್ದಲ್ಲ, ಅಷ್ಟೂ ಜನ ಇವತ್ತು ಕೂಡ ಅವ್ರ ಜೊತೆಲಿ ಉಳ್ಕೊಂಡಿದ್ದೀವಿ. ಮೂಲ BJP ಇರತಕ್ಕಂಥವ್ರು ಕೂಡ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ಏನು ಸಿದ್ಧಾಂತ ಅಂದರೆ, ಮಾಡೋಂಥ ಕೆಲಸವನ್ನು ಜನಕ್ಕೆ ಮುಟ್ಟಿಸ್ಬೇಕು. ತಿಂಗಳಿಗೆ ಒಂದು 20 ಮೀಟಿಂಗ್ ಆಗಬೇಕು. ಆ ಮೀಟಿಂಗಲ್ಲಿ ಮಾಡೋವಂಥದ್ದನ್ನು ಲೀಡರ್ಗೆ ಮುಟ್ಟಬೇಕು, ಜನಕ್ಕೆ ಮುಟ್ಟಬೇಕು. ಒಳ್ಳೆಯ ಉದ್ದೇಶನೇ ಅದು, ಅದು ಸಿದ್ಧಾಂತ ಅಂದರೆ. ಆದರೆ ಒಂದು ನಾನು ಇಷ್ಟಪಡ್ತೀನಿ, ಅದರಲ್ಲಿ 88% ಇಡೀ ದೇಶದಲ್ಲಿ ನಮ್ಮ ಪರ್ಸೆಂಟೇಜ್ ಹಿಂದೂಗಳಿದ್ದರು. ಇವತ್ತು 14% ಕಮ್ಮಿ ಆಗಿದೆ ಇಡೀ ದೇಶದಲ್ಲಿ. 7% ಮುಸ್ಲಿಮ್ಸ್ ಇದ್ದರು ಇಡೀ ದೇಶದಲ್ಲಿ. ಇವತ್ತು 14% ಆಗಿದ್ದಾರೆ. ಅಂದರೆ ಡಬಲ್ ಆಗಿದ್ದಾರೆ ಅವರು. ಕಾಲಕ್ರಮೇಣ ಮುಂದಿನ ದಿನಗಳಲ್ಲಿ ಹೀಗೇ ಹೋಗ್ತಾ 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 ಕಮ್ಮಿ ಆಗ್ತಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆ ಆಗ್ತದೆ ನಮ್ಮ ಹಿಂದೂ ಧರ್ಮಕ್ಕೆ, ಭಾರತ ದೇಶಕ್ಕೆ. ನಮ್ಮವರೆಲ್ಲ ಎಚ್ಚೆತ್ಕೊಂಡು ಧರ್ಮವನ್ನು ನಮಗೆಲ್ಲ ಒಂದು ಕಡೆ 2 ಮಕ್ಕಳು ಸಾಕು ಅಂತ ಮಾಡ್ಕೊಂಬಂದ್ಬಿಟ್ವಿ. ಆಗಲಿ ಒಂದು 25 ವರ್ಷ 30 ವರ್ಷದಿಂದ. ಆಮೇಲೆ ಒಂದು ಸಾಕು, ಒಂದೇ ಮಕ್ಕಳು ಸಾಕು ಅನ್ನೋ ಮಟ್ಟಿಗೆ ಬಂದುಬಿಡ್ತು. ಅವ್ರಿಗೆ 10 ಜನ ಮಕ್ಕಳಿರ್ತಾರೆ. ಮುಂದೆ ದಿನೇ ಆಗಿ ಅವ್ರಿಗೆ ಅಪ್ರಹ್ಯಾಂಡ್ ಆಗ್ತದೆ. ನಾಳೆ ಬಹುಶಃ ಹಾಳಾಗ್ತದೆ. ಅದೊಂದು ಚೂರು ಎಲ್ಲರೂ ಕೂಡ ಸಂದೇಶವನ್ನು ಕೊಡ್ತಾ ಅವ್ರಿಗೂ ಕೂಡ ನಮ್ಮ ಹಿಂದೂ ಧರ್ಮದ ಕೂಡ ಉಳಿಸ್ಲಿ ಬೆಳೆಸಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ನಮ್ಮಲ್ಲಿರತಕ್ಕಂಥ ಕಂಪಲ್ಸರಿ 2ರಿಂದ 3 ಮಕ್ಕಳಿಗೆ ಇರಲೇಬೇಕು ಅಂತೇಳಿ ಮನಸ್ಸಲ್ಲಿ ಹಾಕ್ಕೊಂಡು ನಮ್ಮ ಕಿರಿಯರಿಗೆ, ಮುಂದಿನ ಪೀಳಿಗೆಗೆ ಹೇಳಿ ಮಾಡಿದ್ರೆ ಆವಾಗ ಸರಿ ತೂಗ್ತದೆ. ಸರ್ ಒಂದು ಕಡೆ BJP JDS ಕಳೆದ ಬಾರಿ ಎಲೆಕ್ಷನ್ಗೆ ನೀವು ಒಂದಾದ್ರಿ. ಸೊ ಹೇಗಿದೆ ಸರ್ ಹೊಂದಾಣಿಕೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು, ರಾಷ್ಟ್ರ ಮಟ್ಟದ? ಯಾಕಂದರೆ ಕೆಲವೊಂದು BJP ನಾಯಕರು, ರಾಜ್ಯ ಮಟ್ಟದ ನಾಯಕರು ಅಸಮಾಧಾನ ಬುಗಿಲೇಳ್ತಾ ಇದೆ. ಯಾಕಂದರೆ ಒಂದು ಕಡೆ ಕುಮಾರಸ್ವಾಮಿ ಅವ್ರನ್ನೇ ಸುಪ್ರೀಂ ಮಾಡ್ತಾ ಇದ್ದಾರೆ, ನಮ್ಮನ್ನು ಸೈಡ್ಗೆ ಆಗ್ತಾ ಇದ್ದಾರೆ ಅಂತ ತಮಗೂ ಗೊತ್ತಿದೆ, ತಾವು ಮುಖಂಡರಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಬಂದರು ಎಲ್ಲೋ ಒಂದು ಕಡೆ JDS BJP ಒಂದಾರೆ, ಕಾಂಗ್ರೆಸ್ನ ಬಗ್ಗು ಬಡಿಬೋದು ಅಂತ ಉದ್ದೇಶ ಮಾಡಿಕೊಂಡು ಒಂದಾಗಿದ್ದು. ಒಂದಾದ ಮೇಲೆ ಚುನಾವಣೆ ಬಂತು, ಚುನಾವಣೆ ನಡೀತು. ಜನ ಏನೇ ಮಾಡಿದ್ರು ಕೂಡ ತೀರ್ಪು ಕೊಟ್ಟರು ನಾವು ತಲೆ ಬಗ್ಬೇಕಾಗ್ತದೆ. ಜನ ಏನು ತೀರ್ಪು ಕೊಟ್ಟರು ಅದಕ್ಕೆ ತಲೆ ಬಗ್ಬೇಕು. ಹಾಗಾಗಿ ನಮ್ಮಲ್ಲಿ ನಾವು ಒಂದು ಪಕ್ಷದಲ್ಲಿ ಎಷ್ಟು ಜನ ಇದ್ದು ಸಹಜ. ಅದು ನಮ್ಮ ಪಕ್ಷದಲ್ಲಿ ಇಷ್ಟು ವರ್ಷ ನಾವು ಇದ್ದೀವಿ. ಇವತ್ತೆಲ್ಲೋ ಕುಮಾರಸ್ವಾಮಿ ಬಂದರು, ಸೆಂಟ್ರಲ್ ಮಿನಿಸ್ಟರ್ ಆದರು ಕೇಳ್ತಾರೆ ಅಂತ. ಅದು ಒಂದು ಪಕ್ಷ ಆದಮೇಲೆ ಅವಕಾಶ ಮಾಡ್ಕೊಡ್ತೀನಿ, ತಪ್ಪೇನಲ್ಲ. ಕುಮಾರಣ್ಣನಿಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡೋದು ಸರಿ, ಮುಂದಿನ ದಿನ ಒಟ್ಟಾಗಿ ಹೋಗೋದು ಸರಿ ನನ್ನ ಅನಿಸಿಕೆ. ಒಟ್ಟಾರೆ JDS BJP ಒಂದು ಅಲಯನ್ಸು ನಿಮ್ಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಿದೆ JDSಯಿಂದ? ತೊಂದರೆ ಎಲ್ಲೂ ಇಲ್ಲ, ಅನುಕೂಲ ಆಗುತ್ತೀವ. ಮತವನ್ನು ಅವ್ರದ್ದು ಇಡೀ ರಾಜ್ಯದಲ್ಲಿ JDS ಮತ ಅಂತ ಒಂದಷ್ಟು ಐತೆ, ಅವ್ರದ್ದೇ ಫಿಕ್ಸ್ ಆಗಿದೆ. ಯಾರಿಗೆ ಹೇಳೋದು ಕೇಳೋದಿಲ್ಲ. ಅದು ಪೂರ್ತಿ BJP ಒಳಗಡೆ ಸೇರಿದ್ರೆ BJPಗೆ ಒಂದಷ್ಟು ಐತೆ ಇಡೀ ರಾಜ್ಯದಲ್ಲಿ. ಎರಡು ಒಟ್ಟಿಗೆ ಸೇರಿಸ್ತಾರೆ, ಪ್ಲಸ್ಸೇ ಆಗುತ್ತೆ ಹೊರತು ಏನು ಮೈನಸ್ ಆಗೋದಿಲ್ಲ. ಮಾತಾಡೋದಕ್ಕೆ ಬರಲಿಲ್ಲ ಮಾಡಲಿಲ್ಲ ಅನ್ನೋದು ಬೇರೆ. ರಾಮನಗರದ ಮಾತ್ರ ಚುನಾವಣೆ ಸರಿಯಾಗಿ ಮಾಡಲಿಲ್ಲ.
ಚುನಾವಣೆನ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ಮಾಡಿದರೆ ಮಾತ್ರ ಗೆಲ್ಬೋದಾಗಿತ್ತು. ಇಡೀ ಎಲ್ಲ ಸಮುದಾಯವನ್ನು ಸಪ್ರೇಟಾಗಿ ಕೂರಿಸ್ಕೊಂಡು ಮಾತಾಡಪ್ಪ ನಾವು ಇದ್ದೀವಿ ನಿಮ್ಮ ಜೊತೆಯಲ್ಲಿ ಮಾಡಿ ಇಂದಾಗ ಟೈಮ್ ಸಿಗಲಿಲ್ಲ, ಅದು ಮಾಡಲಿಲ್ಲ. ಅವ್ರವ್ರೆ ಇವ್ರ ಮಾತು ಕೇಳಿ ನಾವು ಹೋಗಿದ್ವಿ, ನಾವು ಕುಮಾರಣ್ಣಗೆ ಹೇಳಿದ್ವಿ, ಅಣ್ಣ ಒಂದೊಂದು ಸಮುದಾಯನ ಸಪ್ರೇಟಾಗಿ ಕೂರ್ಸ್ ಮಾಡಿ ಆ ಸಮುದಾಯ ಲೀಡ್ರ್ ಮಾಡಿಕೊಳ್ಳಿ. ಸೊ ಆ ಲೀಡ್ರ್ ಮಾತು ಕೇಳ್ತಾನೆ ಅವನು. ಯಾವುದೋ ಒಂದು ಸಮುದಾಯ ಅಂತಂದಾಗ ಅವನ್ನ ಖುಷಿ ಪಡ್ತಾರೆ ಅವ್ರವರು, ಹೇ ನನ್ನ ಸಮುದಾಯಕ್ಕೆ ಒಂದಾಗ್ತಾರೆ. ಏನೇ ಮನಸ್ತಾಪ ಇದ್ದರೂ ಕೂಡ ಪಕ್ಷದ ಬಗ್ಗೆ, ನಾಯಕರ ಬಗ್ಗೆ ಅಥವಾ ವ್ಯಕ್ತಿ ಬಗ್ಗೆ ಬಿಡೋ ನಮ್ಮ ಹೇಳೋವಂತೆ ಓಟ್ ಹಾಕುವಂಥದ್ದು ಸಹಜವಾಗಿ ನಾನು ಕಂಡಿದ್ದೀನಿ. ಮಾಡಬೇಕಾಗಿತ್ತು ಅದನ್ನು. ಬಟ್ ಇದ್ರ ಮಧ್ಯೆ ಈಗ ಮೊನ್ನೆ ಉಪಚುನಾವಣೆ ನಡೀತು, ಕಾಂಗ್ರೆಸ್ ದಿಗ್ವಿಜಯನೇ ಸಾಧಿಸಿತು, ಮತ್ತು ಬಿ ಜೆ ಪಿಗೆ ಮುಖಭಂಗ ಆಯಿತು. ಎಲ್ಲಿ ಲೂಪೋಲ್ಸ್ ನಿಮ್ಮ ಬಗ್ಗೆ ಹೇಳೋದಾದ್ರೆ? ಈ ಮೂರೂ ಕಡೆ ನಾವು ರಾಮನ ಗೆಲ್ತೀವಿ ಅಂತ ಅಂದ್ಕೊಂಡಿದ್ವಿ. ಸಂಡೂರಲ್ಲಿ ತೊಂದರೆ ಇಲ್ಲ, XCM ಮಗ ಅಂದ್ಕೊಂಡು ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಜನ ಅವಕಾಶ ಮಾಡಿಕೊಡ್ಲಿಲ್ಲ. ಕಾರಣ ಸಿಗ್ಗಾವಿಲಿ ಗೆಲ್ತೀವಿ, ಇಲ್ಲೂ ಗೆಲ್ತೀವಿ ಅಂದ್ಕೊಂಡಿದ್ವಿ. ಮೂರು ಕಡೆ ಸೋತರಿಂದ ಎಲ್ಲೋ ಒಂದು ಕಡೆ ಬೇಸರ ಅನ್ನೋದಕ್ಕಿಂತ ಜನ ಕೊಟ್ಟವರು ತೀರ್ಪು ಒಪ್ಕೋಬೇಕು ನಾವು. ಯಾಕಂಗಾಯಿತು ಅಲ್ಲಿ ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ಹಬ್ಬಿಸಿದ್ರು ಅವರು. ಅಲ್ಲಿ CM ಮಗನೇ ಆಗಬೇಕಾ ಅಂತ ಅಲ್ಲಿ ಹಬ್ಬಿಸಿದ್ರು. ಹಾಗಾಗಿ 2,000 ರೂಪಾಯಿ ಕೊಡುವಂಥದ್ದು ಹೆಣ್ಮಕ್ಳಿಗೆ ತಲುಪೋದು, ಅದು ತಿಂಗಳು ಮುಟ್ತಾ ಇಲ್ಲ ಅಂತ ಭಾವನೆ ಒಂದು ಕಡೆ ಬರ್ತಾಯಿದೆ ಅಂತ, ಒಂದು ಕಡೆ ಬರ್ತಾಯಿಲ್ಲ ಅಂತಾರೆ. ಹಾಗಾಗಿ ಹೆಣ್ಮಕ್ಳು ಒಂದಷ್ಟು ಮತವನ್ನು ಹಾಕಿ ಗೆಲ್ಸೋರು ಎಂದು ಭಾವನೆ. ಅಂದರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ನ 5 ಗ್ಯಾರಂಟಿ ಕೈ ಹಿಡಿದೆ ಅಂತ ಹೇಳ್ತೀರಾ? ಹೌದು. ಇವತ್ತಿನ ರಿಪೋರ್ಟ್ ನೋಡಿದಾಗ ರಿಸಲ್ಟ್ ನೋಡಿದಾಗ ಅದು ಅವ್ರಿಗೆ ಪ್ಲಸ್ ಆಗಿದೆ ಅದು. ಸೊ ಅದಕ್ಕೆ ತದ್ವಿರುದ್ಧವಾಗಿ ಈಗಿನ ರಾಜಕಾರಣಕ್ಕೆ ಬರೋದಾದರೆ ಬಿ ಜೆ ಪಿಯಲ್ಲಿ ದಿನೇ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಒಂದು ಕಡೆ ರಾಜ್ಯಾಧ್ಯಕ್ಷ ಯುವ ನಾಯಕ ಏನು ನಮ್ಮ ವಿಜಯೇಂದ್ರ ಇದ್ದಾರೆ, ಜೊತೆಗೆ ಇನ್ನೊಂದು ಕಡೆ ಯತ್ನಾಳ್ ಅವರಿದ್ದಾರೆ. ನೀವು ಈಗ ವಿರೋಧ ಪಕ್ಷದಲ್ಲಿದ್ದು ಒಂದು ಆಡಳಿತ ಪಕ್ಷನ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ವಿಫಲ ಆಗಿದೆ ಅಂತ ಜನ ಆಡ್ಕೊಳ್ತಾರೆ, ಏನು ಹೇಳ್ತೀರಿ? ಇಲ್ಲೆಲ್ಲ ಇವಾಗ ಏನಾಗಿದೆ, ಸಣ್ಣ ವಯಸ್ಸು ಪಕ್ಷ ಯತ್ನಾಳು ಕೂಡ ಪಕ್ಷವನ್ನು ಕಟ್ಟಿ ಅವತ್ತಿದ್ದು ಬೆಳ್ಕೊಂಬಂದಿರೋರು. ಮಗನಿಗೆ ಯಡಿಯೂರಪ್ಪ ಮಗನಿಗೆ ಮಾಡ್ಬೋದಾಗಿತ್ತು, ನಮಗೆ ಮಾಡಿದರೆ ನಾವು ಮಾಡ್ತಿರ್ಲಿಲ್ವ, ನಮ್ಮ ಸಮುದಾಯಕ್ಕೆ ಅನುಕೂಲ ಆಗ್ತಿರ್ಲಿಲ್ವ? ಸಹಜ. ಅಧಿಕಾರ ಅಂದಾಗ ನನಗೂ ಬೇಕು ನಿಮಗೂ ಬೇಕು ಅನ್ನೋದು ಸಹಜ. ಅದು ಇಷ್ಟು ನಾನು ಸೀನಿಯರ್ ಇದ್ದೀನಿ, ನನಗೆ ಮಾಡಲಿಲ್ಲ, ಮಗನ ಮಾಡಿದ್ರು ಅಂತ ಎಲ್ಲೋ ಕೂಡ ಹೊಗೆ ಆಡ್ತಿತ್ತು. ಕಾಲ ದಿನೇ ಕಾಲಕ್ರಮೇಣ ಏನಾಗ್ತದೋ ಜಾಸ್ತಿ ಆಗಿ ಇವತ್ತು ಹೊರಹೊಮ್ಮಿದೆ. ಅವರೇ ಮಾಡೋಕ್ಕಾಗಿತ್ತಾ, ನಾವು ಮಾಡೋಂಗಿಲ್ವ ಅಂತ. ಆಮೇಲೆ ನಾನು ಗೊತ್ತಾಗಬೇಕಲ್ಲ ನನ್ನ ಶಕ್ತಿ ಏನು ಅಂತ ಈ ರಾಜ್ಯದಲ್ಲಿ ಮಾಡೋಕ್ಕೆ ಕೊಡ್ತಾಯಿದ್ದೀವಿ. ಹಂಗಾದರೆ ಪಕ್ಷ ಹಾಳಾಗುತ್ತೆ. ಏನೇ ಇದು 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಈಗ ಮಾಡಿದ್ದೀರಿ, ಸಂತೋಷ. ಮುಂದಿನ ಮಾಡಿಕೊಡಿದ್ದೆ. ಅಲ್ಲ, ವೈಯಕ್ತಿಕವಾಗಿ ತಾವು ಹೇಳೋದಾದ್ರೆ ವಿಜೇಂದ್ರ ಅವರ ಇವತ್ತಿನ ಅಧ್ಯಕ್ಷ ಅಥವಾ ಅವರ ಸಂಘಟನೆ ಬಗ್ಗೆ ತಾವೇನು ಹೇಳಿ? ಇಲ್ಲ ಸರ್, 1 ವರ್ಷದಿಂದ ಚೆನ್ನಾಗಿ ಕೆಲಸವನ್ನು ಮಾಡ್ಕೊಂಡು ಬಂದವರೆ, ಸಂಘಟನೆ ಮಾಡ್ತಿದ್ರೆ, ಕಾರ್ಯಕ್ರಮ ಅಥವಾ ಏನೇ ಮಾಡೋದು ಕಾಂಗ್ರೆಸ್ ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲನೂ ಕೂಡ ಕಟ್ಟಾಕಿ ಅವ್ರನ್ನ ಬೀದಿಗೆ ಎಳೆಯುವಂಥ ಕೆಲಸವನ್ನು ವಿಜೇಂದ್ರ ಅವರು ಮಾಡ್ತಾಯಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ಎಲ್ಲಿ ಹೋಯ್ತು ಸರ್ ಸಿದ್ದರಾಮಯ್ಯ ಅವರ ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಒಂದು ಪ್ರಮುಖ ವಿರೋಧ ಪಕ್ಷವಾಗಿ ಅಷ್ಟು ಒಂದು ಅಗ್ರೆಸಿವ್ ಆಗಿ ಎಲ್ಲೂ ಮಾಡಲೇ ಇಲ್ವಲ್ಲ ಸರ್? ಮೂಢ ಈಗ ಸಿದ್ದರಾಮಯ್ಯ ಒಳ್ಳೆ ನಾಯಕರು, ನನಗೆ ಅವ್ರ ಬಗ್ಗೆ ಗೌರವ ಐತೆ. ಎಲ್ಲೂ ಕಪ್ಪು ಚುಪ್ಪಿ ಆಗಿಲ್ಲ. ಇದಾಗಿದೆ, ಇದು ತಪ್ಪಾಗಿದೆ, ರೆಕಾರ್ಡ್ಸ್ ಇದೆ. ಇದನ್ನು ರೆಕಾರ್ಡ್ ಇತ್ತು, ಹೋರಾಟ ಮಾಡಿದ್ರು, ಕಿರ್ಚಾಡಿದ್ರು, ಕೂಗಾಡಿದ್ರು, ಸ್ಟ್ರೈಕ್ ಮಾಡಿದ್ವಿ, ಎಲ್ಲವನ್ನೂ ಮಾಡಿದ ಮೇಲೆ ಅದು ಕೋರ್ಟ್ಗೆ ಹೋಗಿರೋದ್ರಿಂದ ಏನೂ ಮಾಡೋಕ್ಕಾಗ್ದಂಗೆ ಇವತ್ತು ಕಟ್ಟಾಕಿದೆ ಅದನ್ನು. ಒಟ್ಟಾರೆ ನಿಮ್ಮ ಪ್ರಕಾರದಲ್ಲಿ ಹೇಳೋದಾದರೆ ಸಿದ್ದರಾಮಯ್ಯವ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಸಿದ್ದರಾಮಯ್ಯನವರು ಒಳ್ಳೆ ನಾಯಕರು ಸರ್, ಬೇಕು ಸರ್ ಅವರು. ಸೊ ಫೈನಲಿ ಹೇಳೋದಾದರೆ ಇವತ್ತಿನ ರಾಜಕಾರಣದಲ್ಲಿ ತಾವು ಕೂಡ ಒಬ್ಬ ಪ್ರಮುಖ ಪಕ್ಷದ ಮುಖಂಡರಾಗಿ ಹೊರಹೊಮ್ಮಿದ್ದೀರಾ. ಮುಂದಿನ ದಿನಗಳಲ್ಲಿ ತಮ್ಮ ಆಶೆ ಆಕಾಂಕ್ಷೆಗೆ ತಮ್ಮ ಕುಟುಂಬ ಹೇಗೆ ಸಾಥ್ ಕೊಡ್ತಾ ಇದೆ? ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮಗಳು, ನನ್ನ ಇಡೀ ಎಂಟೈರ್ ಕುಟುಂಬ ದೊಡ್ಡ ಕನಸನ್ನು ಕಟ್ಕೊಂಡಿದ್ದೆ ಸರ್. ಒಬ್ಬ ಕಾರ್ಪೊರೇಟರ್ ಆಗ್ತೀಯಾ ಏನೋ ಒಂದು ಆಸೆ. ಯಾಕೆಂದರೆ ತುಂಬ ವರ್ಷ, ಒಂದು 20 ವರ್ಷದಿಂದ ಇದು. ಮೊದಲನೇ ಸಾರಿ ಮಹಾಲಕ್ಷ್ಮಿ ಲೇಔಟಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಕುಮಾರಣ್ಣನ ಒಪ್ಕೊಂಡು, ದೇವೇಗೌಡರು ಒಪ್ಕೊಂಡು, ಕೊನೆಗಳಲ್ಲಿ ನಮ್ಮ ಸ್ನೇಹಿತರೆ ಭದ್ರೇಗೌಡರಿಗೆ ಕೊಟ್ಟು ಅಲ್ಲೊಂದು ನೋವಾಯಿತು, ಬಿಟ್ವಿ. ಅದಾದಮೇಲೆ ರುಷ್ಪಾತಿ ನಗರದಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಮಹಿಳೆ ಆದಾಗ. ಅದು ಕಾರಣಾಂತರದಿಂದ ಶಾಸಕರು ಒಂದು ಅವಕಾಶ ಮಾಡಿಕೊಟ್ಟಿದ್ದು. ಸರಿ ಆಗಲಿ, ಬೆಳೀಲಿ, ನಿಮ್ಮ ಕುಟುಂಬದಲ್ಲಿ ಬೆಳೀಲಿ, ನಾನು ಸಹೋದರಿ ಅಲ್ವಾ ಅಂದ್ಬಿಟ್ಟು ನಾವು ಅವಕಾಶ ಮಾಡಿಬಿಟ್ಟು 3ನೇ ಬಾರಿ ಎಲೆಕ್ಷನ್ ಮಾಡಿಲ್ಲ. ಈಗ 10-15 ವರ್ಷದಿಂದ ಮನಸ್ಸಲ್ಲಿ ಕೇಳಿ ಮನೇಲಿ ಎಲ್ಲರಲ್ಲೂ ಬಾಯಲಿದ್ದು. ನನ್ನ ಮೊಮ್ಮಕ್ಕಳು ಚಿಕ್ಕು ಅವ್ರದ್ದು ಹೇಳ್ತಾರೆ, ಕಾರ್ಪೊರೇಟ್ ಆಯ್ತಾರೆ ಹಂಗೆ ಹಿಂಗೆ ಅಂತ ಅಂದಾಗ ಯಾವಾಗ ಆಗೋದು ನೀವು ಅಂತಾರೆ. ಆ ಖುಷಿ ಅದು ಕೇಳಿದಾಗ. ಯಾವಾಗದು ಗೊತ್ತಿಲ್ಲ. ಸರ್ಕಾರ ನಮ್ಮ ನಾಯಕರವ್ರೆ ಏನು ಮಾಡ್ತಾರೆ ಮುಂದೆ ಮಾಡಿ. ಇನ್ ಕೇಸ್
JDS ಮತ್ತು BJPಯ ಈ ಏನು ಇದೆಯೋ ಎಲೆಕ್ಷನ್ ಹೊಂದಾಣಿಕೆಯಲ್ಲಿ ಮತ್ತೊಮ್ಮೆ ತಾವೇನಾದರೂ ಬಲಿಪಶು ಆದರೆ ಮುಂದಿನ ನಡೆ ಏನಾಗಿರುತ್ತೆ ತಮ್ಮದು? ಹಾಗೇನಾಗೋದಿಲ್ಲ. ಅದು ಶಾಸಕರು ಮಾತು ಕೊಟ್ಟಿದ್ದಾರೆ. ಸೋಮಣ್ಣವ್ರು ತುಂಬ ಆಸೆ ಇದೆ ನನ್ನ ಬಗ್ಗೆ. ಮಾಡೋಕೆ ನಾವು ನಿಮಗೆ ಅಂತ ಅಶ್ವಥ್ ತರೋಣ ಇದ್ದಾರೆ, ಇಲ್ಲ ನನಗೇನೊಂದು ಅವಕಾಶ ಮಾಡ್ಕೊಂಡು ಅಂತ ಹೇಳಿದ್ದಾರೆ. 7 ಮಾಡಿದ್ವಿ ನಮ್ಮದು, 8 ಕಾಂಗ್ರೆಸ್ ಅವರು 8 ಮಾಡಿದ್ದಾರೆ, ನಾವು 9 ಮಾಡಿದ್ವಿ. ನಮ್ಮ ಸರ್ಕಾರ ಇದೆ 8 ಆಗಿದೆ. 8ರಲ್ಲಿ ಎಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಅವಾಗ ಪರ್ಟಿಕ್ಯುಲರ್ ಏನೋ ಮಾಡಲೇಬೇಕು ತೊಂದರೆ ಅಂದರು. 8ರಲ್ಲಿ ಎಲ್ಲ ನಾನು ಕಾರ್ಪೊರೇಟರ್ ಮಾಡೋ ಜವಾಬ್ದಾರಿ ಅವರು ಇಬ್ಬರಿಗೂ ಹೇಳಿದ್ವಿ, ಗಂಡ ಹೆಂಡ್ತಿ. ಒಂದು ಕ್ಷಣ ರಾಜಕೀಯ ಒತ್ತಡ ಮೇಲಿರ್ತಕ್ಕಂಥ ಹೈಕಮಾಂಡು ಅಂತ ಬಂದಾಗ ಪಕ್ಷ ತಮ್ಮನ್ನು ಪರಿಗಣಿಸ್ತಾ ಇದ್ದಲ್ಲಿ ತಮ್ಮ ನಡೆ ಅಥವಾ ತಾವು ಹಂಗೆ ನಿಷ್ಠೆಯನ್ನು ಕಂಟಿನ್ಯೂ ಮಾಡ್ತೀರಾ ಗೋಪಾಲಯ್ಯನವ್ರ ಜೊತೆ? ಮುಂದಿನ ದಿನಗಳಾದರೂ ಮಾತಾಡ್ತೀನಿ. ರೈಟ್ ಸರ್, ಥ್ಯಾಂಕ್ ಯು ಸರ್. ಕೊನೆಯದಾಗಿ ಒಂದು ರ್ಯಾಪಿಡ್ ಫೈರ್ ಇರುತ್ತೆ, ಜಸ್ಟ್ ಒಂದು 4-5 ಹೆಸರು ಹೇಳ್ತೀನಿ. ಮೊದಲನೇದಾಗಿ ನರೇಂದ್ರ ಮೋದಿ ಸರ್. ಮೋದಿಯವರು ದೇಶಕ್ಕೆ ಬೇಕು ಸರ್, ಅವ್ರ ನಾಯಕತ್ವ ಬೇಕು ಸರ್. ಗೋಪಾಲಯ್ಯನ ರಾಜಕಾರಣದಲ್ಲಿ ಅವನ ನೋಡಿ ಕಲಿಯುವಂಥ ನಾಯಕರು ಕಲಿಬೇಕಾಗ್ತದೆ ಅಂತ ರಾಜಕಾರಣಿ ಗೋಪಾಲಯ್ಯನವರು. ಸಿದ್ದರಾಮಯ್ಯನವರು ಒಳ್ಳೆ ನಾಯಕರು ಸರ್, ಅವ್ರ ಬಗ್ಗೆ ಮಾತಾಡಿ. ಡಿ ಕೆ ಶಿವಕುಮಾರು ಭಾಳ ಒಂದು ದೊಡ್ಡ ಕನಸನ್ನು ಕಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ. ಆ ಪಕ್ಷದಲ್ಲಿ ಏನು ನಿಷ್ಠೆ ಇದೆ ಅಷ್ಟು ನಡ್ಕೊಳ್ಳಿ. ಅವರು ಕೂಡ ವಿಜಯೇಂದ್ರ ಭವಿಷ್ಯ ಇದೆ ಸರ್ ರಾಜಕಾರಣದಲ್ಲಿ, ಮುಂದೆ ಒಂಚೂರು ಭವಿಷ್ಯ ಇದೆ, ನಡ್ಕೊಂಡು ಹೋಗ್ತಾರೆ. ಸಹಜವಾಗಿ ಎಲ್ಲರೂ ಮಾತಾಡ್ಕೊಂಡು ವಿಶ್ವಾಸದಿಂದ ಹೋಗ್ತಾ ಇದ್ದಾರೆ. ಅವರು ಮುಂದೆ ಬೆಳೀಲಿ ಸರ್. ರೈಟ್ ಸರ್. ಕೊನೆಯದಾಗಿ ಸಮಗ್ರ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಸಮಗ್ರ ನ್ಯೂಸ್ ಚಾನಲ್ಗೆ ಒಳ್ಳೆಯದಾಗಲಿ. ಹೊಸ ವರ್ಷದ ಶುಭಾಶಯ. ಮಕರ ಸಂಕ್ರಾಂತಿ ಬರ್ತಾಯಿದೆ, ಅದು ಕೂಡ ಅಲ್ಲಿಂದ ನಮಗೆ ಯುಗಾದಿ ಬರ್ತದೆ. ಯುಗಾದಿಯಿಂದ ಹೊಸ ವರ್ಷ ನಮಗೆ. ಈ ಹೊಸ ವರ್ಷ ಇಂಗ್ಲೀಷರು ಬಿಟ್ಟೋದಂಥ ಹೊಸ ವರ್ಷ ನಮಗೆ. ನಮ್ಮ ಹಿಂದೂ ಧರ್ಮದಲ್ಲಿ ಯುಗಾದಿಗೆ ಹೊಸ ವರ್ಷ. ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ರೀತಿ ಬೆಳೀಲಿ, ಎಮ್ಮರವಾಗಿ ನಾವು ಸದಾ ನಿಮ್ಮ ಜೊತೆ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಳ್ಳೆಯದಾಗಲಿ ಸರ್. ಎಸ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ತಮ್ಮ ಇಡೀ ರಾಜಕೀಯ ಜೀವನದ ಏನು ಆಗು ಹೋಗುಗಳನ್ನು ಮತ್ತು ಮುಂದಿನ ಸವಾಲುಗಳನ್ನು ಮತ್ತು ಮುಂದಿನ ತಮ್ಮ ರಾಜಕೀಯ ಬದುಕನ್ನು ಕಟ್ಟಿಕೊಳ್ಳುವ ಬಗ್ಗೆ ಸಮಗ್ರ ವಾಹಿನಿ ಜೊತೆ ಇಷ್ಟೊತ್ತು ತಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೆ ಸಮಗ್ರ ವಾಹಿನಿ ಪರವಾಗಿ ಮತ್ತು ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ಸಂಚಿಕೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸಮಗ್ರ ನ್ಯೂಸ್, ಇದು ನೇರ ನುಡಿ. ಧನ್ಯವಾದ.